ತೂಗಿ ತೂಗಿ ಮರಗಳೇ. ಇದು 8ನೇ ತರಗತಿಯ ಪದ್ಯ ಭಾಗ 5ನೇ ಪದ್ಯ. ತೂಗಿ ತೂಗಿ ಮರಗಳೇ ಇದರ ಪ್ರಶ್ನೆ ಉತ್ತರ. ಪ್ರಶ್ನೆ ಇದು ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ. ಪಟ್ಟಿ ಪಟ್ಟಿ ಬ. ಮರ, ಹಸಿರು, ಹಕ್ಕಿ, ಗೂಡು, ಗಾನ, ಸ್ವರ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1. ಕವಿ ಯಾವುದನ್ನು ಇಳೆಗೆ ಇಳಿದ ಮರಗಳೆಂದು ಕರೆದಿದ್ದಾರೆ? ಉತ್ತರ: ತೂಗಿ ತೂಗಿ ಮರಗಳೇ, ಇಳೆಗೆ ಇಳಿದ ಮರಗಳೇ. 2. ಮರಗಳು ಯಾರಿಗೆ ನೆಲೆ ನೀಡಿವೆ? ಉತ್ತರ: ಸೋತು ಬಂದ ಹಕ್ಕಿ ಹಿಂಡು ತೂಗಿಕೊಳ್ಳುವ ನೆಲೆಗಳು. 3. ಕವಿ ಮರಗಳಿಗೆ ಎಂತಹ ಮನಸ್ಸಿದೆ ಎಂದಿದ್ದಾರೆ? 3. ನೀಡಲೆಂದೇ ಫಲಿಸುವ ಋಷಿ ಸಮಾನ ಮನಸ್ಸೇ. 4. ಮರಗಳು ಔದಾರ್ಯದ ರೂಪದಲ್ಲಿ ನಮಗೇನು ನೀಡುತ್ತವೆ? 4. ಔದಾರ್ಯದ ಒಡಲಾಗಿ ಹೂವು ಹಣ್ಣು ಸುರಿಯಿರಿ. ಅಂದರೆ ಉತ್ತರ ಏನು ಬರೀಬೇಕು? ಹೂವು ಹಣ್ಣು ನೀಡುತ್ತವೆ. 5. ಮರ ಯಾವ ಮೌಲ್ಯಗಳನ್ನು ಸಂಕೇತಿಸುತ್ತದೆ? 5. ಕಡಿದರೂ ಕರುಣೆ ತೋರಿ ಚಿಗುರುವ ಗೆಲುವು ಸತ್ಯ ತ್ಯಾಗ ಅಹಿಂಸೆಯ ನಿತ್ಯವಾದ ನಿಲುವೆ. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮರಗಳು ಪ್ರಕೃತಿ ಬರೆದ ಓಲೆ ಎಂಬುದನ್ನು ಕವಿ ಹೇಗೆ ವರ್ಣಿಸಿದ್ದಾರೆ? ನಂಬರ್ 1, 2ರಲ್ಲಿ 1 ಇಲ್ಲಿಂದ ಹಿಡಿದು ಇಲ್ಲಿವರೆಗೆ 1ನೇದು. 2ನೇ ಪ್ರಶ್ನೆಗೆ 2ನೇ ಉತ್ತರಕ್ಕೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ. 3ನೇಕ್ಕೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ. ಫಸ್ಟ್ಗೆ ಫಸ್ಟ್ ಪ್ಯಾರ, ಸೆಕೆಂಡ್ಗೆ ಸೆಕೆಂಡ್ ಪ್ಯಾರ, 3ನೇಕ್ಕೆ 3ನೇ ಪ್ಯಾರ. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇದರ ಪ್ರಕೃತಿಯಲ್ಲಿ ಮರಗಳು ನೀಡುವ ಸಂದೇಶವನ್ನು ಕವಿ ಯಾವ ರೀತಿ ವರ್ಣಿಸಿದ್ದಾರೆ? ಇದರ ಉತ್ತರವನ್ನು ನೀವು ಇಲ್ಲಿ ನೋಡ್ಬೋದು. ಈ ಪಾಠ ಪ್ರವೇಶ ಇದೆಲ್ಲ ಇಲ್ಲಿಂದ ಹಿಡಿದು ಕೊನೆವರೆಗೂ ಬರೆದು ಇಲ್ಲಿ ಕವಿ ಏನು ಹೇಳಿದ್ದಾರೆ ಎಂದು ಇದರ ಉತ್ತರ ಬರೆಯುವುದು. ಮತ್ತು ಇದರಲ್ಲಿ ಏನು ಸೇರಿಸ್ಬೇಕಂದ್ರೆ ಇವು ಏನು ಮೂಡಿ ಬಂದ ಸ್ವರಗಳು, ಮರಗಳು ಮೂಡಿ ಬಂದ ಸ್ವರಗಳು. ಆನಂತರ ಪ್ರೀತಿ ನೀತಿ ಹಾಡಿ ಪ್ರಕೃತಿ ಬರೆದ ಓಲೆಯು ಮರಗಳು ಆಗಿವೆ ಅಂತೇಳಿ ವರ್ಣಿಸಿದ್ದಾರೆ. ಆಮೇಲೆ ಔದಾರ್ಯದ ಒಡಲಾಗಿ ಹೂವು ಹಣ್ಣು ಸುರಿಯುವವರು. ನಂತರ ನಾವು ಕಡಿದರೂ ಅದ್ರ ಕರುಣೆ ತೋರಿಸುವ ಚಿಗುರುವ ಗೆಲುವು ಸತ್ಯ ತ್ಯಾಗ ಅಹಿಂಸೆಯನ್ನು ನಿತ್ಯವಾದ ನಿಲುವು ಗಿಡಗಳಿಗಿರುತ್ತದೆ ಎಂದು ಹೀಗೆ ವರ್ಣಿಸಿದ್ದಾರೆಂದು ಬರೆಯಬೇಕು. ಓಕೆ, ಥ್ಯಾಂಕ್ ಯು.